ಅಯ್ಯ ರಾಜವ್ವ, ಇದ್ಯಾವಾಗ ಬಂದೆ? ಇಲ್ಲಿ ಯಾಕೆ ನಿಂತಿದ್ಯಾ? ಅಕ್ಕ, ನಿಂಗೆ ನನ್ನ ಮ್ಯಾಗೆ ಸ್ಯಾನೆ ಕೋಪ ಐತೆ ಅಲ್ವಾ? ಈ ಮೌನದಾಗೆ ನಿನಗೆ ನನ್ನ ಮ್ಯಾಕೆ ಏಟು ಕೋಪ ಐತೆ ಅಂತ ಗೊತ್ತಾಯ್ತದೆ. ಬಂದಿಸ್ಯ ಹೇಳವ್ವ. ನೋಡಕ್ಕ, ನಿನ್ನನ್ನು ಯಾವತ್ತು ನನ್ನ ಅಕ್ಕ ಅಂತ ಕರೆದ್ನೋ ಅವತ್ತೇ ನಿನ್ನ ವಿರುದ್ಧ ಮಾತಾಡೋದಾಗಲಿ ಅಥವಾ ನಿನ್ನ ವಿರುದ್ಧ ಯೋಚನೆ ಮಾಡೋದಾಗಲಿ ಈ ರಾಜಿ ಬಿಟ್ಬಿಟ್ಲು. ಇದೆಲ್ಲ ಈಗ ಯಾಕೆ ಹೇಳ್ತಿದೀಯ? ಅದೇ ಈಟು ದಿನ ನಿನ್ನ ಮನೇಲಿದ್ರಲ್ಲ ಅಕ್ಕ, ಆ ಗಂಗಾಧರಪ್ಪ ಮತ್ತು ಅವ್ರ ಮಗಳು ಇವಾಗ ನನ್ನ ಮನೆನಾಗವ್ರೆ. ಈ ವಿಷಯದಾಗೆ ನೀನು ನನ್ನ ತಪ್ಪು ತಿಳ್ಕೊಬಾರ್ದಲ್ವಾ? ಯಾರ್ಯಾರಿಗೆ ಎಲ್ಲೆಲ್ಲಿ ಇರ್ಬೇಕು ಅನಿಸ್ತದೋ ಅಲ್ಲಲ್ಲಿರ್ತಾರೆ. ಅಯ್ಯೋ ನೀವಾಗ ಇದ್ರಾಗ ನನ್ನ ತಪ್ಪು ಏನೂ ಇಲ್ಲ ಅಕ್ಕ. ನಾನು ಆ ಗಂಗಾಧರಪ್ಪಂಗೆ ಸ್ಯಾನೆ ಕೇಳ್ಕೊಂಡೆ, ನೀನು ಮಾಡ್ತಿರೋ ತಪ್ಪು ದ್ಯಾವ್ರಂತ ಅಕ್ಕನ ಮನೆ ಬಿಟ್ಟು ಬರಬೇಡ, ನಿನ್ನ ಕಾಲಿಗೆ ಬೀಳ್ತೀನಿ, ವಾಪಸ್ ಹೊಂಟೋಗು ಅಂತ. ಆದರೆ ಅಪ್ಪ ಮಗಳು ನನ್ನ ಮಾತೇ ಕೇಳಲಿಲ್ಲ. ಸರ್ವೊತ್ತಾಗಿ ಮನೆ ಹತ್ರ ಬಂದು ನೀವೇ ದಿಕ್ಕು ಅಂತ ಬೇಡ್ಕೊಂಡ್ರೆ ನಾನು ಏನು ಮಾಡಲಿ ಹೇಳಕ್ಕ? ಇದ್ರಾಗ ನಿನ್ನ ತೆಪ್ಪೇನು? ಹಾಂ, ಹಂಗಲ್ಲ ಅಕ್ಕ, ನಿಂಗೆ ಬೇಸರ ಆದರೆ ನನಗೂ ಬೇಸರ ಆದಂಗಲ್ವಾ? ಈಗಲೇ ಒಂದು ಮಾತು ಹೇಳು, ನನ್ನ ಮನೆಯಿಂದ ಆಚೆ ಕಳಿಸ್ಬಿಡ್ತೀನಿ. ಅಯ್ಯೋ ನೋಡು, ನಿನ್ನ ನಂಬಿ ಬಂದವ್ರೆ, ನಿನ್ನ ಮನೆ ಬಾಗಿಲಿಗೆ ಬಂದವ್ರನ್ನ ಮನೆಯಿಂದ ಆಚೆ ಹಾಕ್ಬಿಡು ಅಂತ ನಾನು ಯಾವ ಬಾಯಿನಾಗ ಹೇಳೋಣ? ನೋಡಿದ್ಯಾ ನಿನ್ನಂಥ ಕರುಣಾಮಯಿಗೆ ನಿನ್ನವರೇ ಎಂಥ ದ್ರೋಹ ಮಾಡಿಬಿಟ್ರು ಅಂತ. ನನ್ನ ಮಾತು ಅರ್ಥ ಆಗ್ಲಿಲ್ವೇ? ನಿಮ್ಮ ಮನೆನಾಗೆ ಈಟೆಲ್ಲ ರಾಧಾಂತ ಆಗಕ್ಕೆ, ಆ ಅಪ್ಪ ಮಗಳು ಮನೆ ಬಿಟ್ಟು ಬರೋಕ್ಕೆ, ಸ್ನೇಹ ಕಂಟಿನ ಒಪ್ಕೊಳ್ದೇ ಇರೋದಕ್ಕೆ ಯಾರು ಕಾರಣ ಗೊತ್ತಾ? ನೀನು ಯಾರ ಮೇಲೆ ಅತಿಯಾಗಿ ನಂಬಿಕೆ ಇಟ್ಟು ನಿನ್ನ ಜೀವದ ಗೆಳತಿ ಅಂತ ಅಂದ್ಕೊಂಡಿದ್ಯೋ ಅವರೇ ಬಂಗಾರಮ್ಮನವರು. ರಾಜವ್ವ, ಹೊಸಿಗ್ಯಾ ನಾನು ನೆಟ್ಕಿಕ್ಕೊಂಡು ಮಾತಾಡು. ದಿಟ ಹೇಳಿದ್ರೆ ದೊಣ್ಣೆ ತಕೊಂಡು ಹೊಡೆದ್ರು ಅನ್ನೋಂಗಾಯ್ತು. ಈ ಮಾತನ್ನ ನಾನು ಹೇಳ್ತಿಲ್ಲ ಅಕ್ಕ, ಆ ಗಂಗಾಧರಪ್ಪನ ಮಗಳು ಸ್ನೇಹನೇ ನಾನು ತವ ಹೇಳಿದ್ದು. ಆ ಗ್ರಾಮ ದೇವತೆ ಮೇಲೆ ಆಣೆ ಅಕ್ಕ, ಸ್ನೇಹ ಹೇಳಿದ ಪ್ರತಿಯೊಂದು ಮಾತು ಬಂಗಾರಮ್ಮನವರೇ ಹೇಳ್ಕೊಟ್ಟಿದ್ದು. ಅವರೇ ನನ್ನ ಮಗನಿಂದ ಬೀಳ್ಬೇಡ, ನನ್ನ ಮಗನೇ ಬಂದು ಕೇಳಿದ್ರು ಮದುವೆಗೆ ಒಪ್ಕೋಬೇಡ ಅಂತ ಎಲ್ಲ ಹೇಳಿ ಪಾಪ ಆ ಹುಡುಗಿ ಮನ್ಸಿಗೆ ಸ್ಯಾನೆ ನೋವು ಕೊಟ್ಟವ್ರೆ. ತಾಯಿ ಇಲ್ದೇ ಇರೋ ಕೂಸು ಅಪ್ಪಂತವ ಇದನ್ನೆಲ್ಲ ಹೇಳ್ಕೊಳಕ್ಕಾಗ್ದೆ ನನ್ನ ತವ ಬಂದು ಗೊಳು ಅಂತ ಹತ್ಕೊಂಡ್ಬಿಟ್ಲು. ಕೇಳಿ ನನ್ನ ಕರಳೆಲ್ಲ ಹಿಡ್ದಂಗಾಯ್ತು. ಅಂದರೆ ಸ್ನೇಹ ನಮ್ತವ ಹಂಗೆ ಮಾತಾಡಿದ್ದು ಎಲ್ಲ ಬಂಗಾರಮ್ಮನ ಸಾಸ್ನ. ಪಾಪ ಆ ಹುಡುಗಿಗೆ ಕಂಟಿ ಅಂದರೆ ಸ್ಯಾನೆ ಇಷ್ಟ. ಆದರೆ ಆ ಬಂಗಾರಮ್ಮನವ್ರ ಮಾತಿಗೆ ಗೌರವ ಕೊಟ್ಟು ತನ್ನ ಪಿರುತಿನೇ ಬಲಿ ಕೊಟ್ಟವಳೆ. ಎಂಥ ಕೆಲಸ ಆಗೋಯ್ತು. ಆ ಹುಡುಗಿ ನಂತ ಬಂದು ಹಂಗೆ ಮಾತಾಡ್ದಾಗಲೇ ನನಗೆ ಅನುಮಾನ ಬಂದಿತ್ತು. ಆದರೆ ಇದರಿಂದ ಈಟೆಲ್ಲ ಮರ್ಮ ಅದೇ ಅಂತ ನಂಗೆ ತಿಳಿನಿಲ್ಲ. ಅಲ್ಲ, ಇವಾಗ ನಿನ್ನ ಮಾತನ್ನ ನೀನು ಹೆಂಗೆ ಉಳಿಸ್ಕೋತೀಯ ಅಕ್ಕ? ಅದೇ ಆ ಗಂಗಾಧರಪ್ಪಂಗೆ ಅವ್ರ ಮಗಳು ಸ್ನೇಹನ ಬಂಗಾರಮ್ಮನ ಮನೆಯವ್ರು ಸೊಸೆ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ಯಂತಲ್ಲ, ಅದು. ನಾನು ಚಾಮುಂಡವನ ಸಾಕ್ಷಿಯಾಗೂ ಹೇಳ್ತಾ ಇವ್ನಿ, ಸಿರಿಗೂ ಸ್ನೇಹಂಗೂ ಮದುವೆ ಆಗೇ ಆಯ್ತದೆ. ನಿನ್ನ ಮಗಳನ್ನ ನಾನು ಬಂಗಾರಮ್ಮನವ್ರ ಮನೆ ಸೊಸೆ ಮಾಡೇ ಮಾಡ್ತೀನಿ. ಇದು ನಾನು ನಿನಗೆ ಕೊಡ್ತಾ ಇರೋ ಮಾತು. ಈಗ ಆಗಿರೋದೆಲ್ಲ ನೋಡ್ತಿದ್ರೆ ಇಷ್ಟು ವರ್ಷಕ್ಕೆ ಮಾತಿಗೆ ತಪ್ಪಿದ ಪುಟ್ಟಕ್ಕ ಆಗ್ಬಿಟ್ಟೆ. ಅದೇಂಗಾಯ್ತದೆ? ನೀನೇನೋ ಮಾತು ಕೊಟ್ಟಿದ್ಯಾ ಅಂತ ಬಂಗಾರಮ್ಮನವ್ರ ವಿರುದ್ಧ ನಿಲ್ಲಕ್ಕೆ ಆಯ್ತದ ಅಕ್ಕ? ಅವ್ರು ಕೊಟ್ಟಿದ್ದೆ ಮಾತು, ಹೇಳಿದ್ದೆ ಸಾಸ್ನ.
ಪಾಪ ಈ ದೊಡ್ಡವ್ರ ಜಂಜಾಟದಲ್ಲಿ ಆ ತಾಯಿಲ್ದಿರೋ ಕೂಸು ಸ್ನೇಹನ್ ಕನಸು ಸತ್ತೋಯ್ತು. ಇಲ್ಲ ಇಲ್ಲ, ನಾನು ಬದುಕಿರೋ ಗಂಟ ನನ್ನ ಮಾತಿಗೆ ತೆಪ್ಪಕ್ಕಿಲ್ಲ. ತೆಪ್ಪು ಮಾಡಿದ್ರೆ ಯಾರಾದ್ರೇನು ನ್ಯಾಯ ಎಲ್ಲರಿಗೂ ಒಂದೇಯ. ಅಮ್ಮರ್ತವ ಈ ವಿಷಯನ ನಾನೇ ಮಾತಾಡ್ತೀನಿ. ಸ್ನೇಹಿಂಗೆ ಅನ್ಯಾಯ ಆಗಕ್ಕೆ ನಾನು ಬಿಡೋಕ್ಕಿಲ್ಲ. ಯೋನೋ ನಿಂದ ಧೈರ್ಯ ಕಣಕ್ಕ. ಏಳ್ಬೇಕು ಅನಿಸ್ತು ಬಂದು ಹೇಳಿದ್ದೀನಿ. ಆ ಹುಡುಗಿನ ನೀರಿಗೆ ಹಾಕ್ತೀಯೋ ದಡ ಮುಟ್ಟಿಸ್ತೀಯ ಎಲ್ಲ ನಿನಗೆ ಬಿಟ್ಟಿದ್ದು. ನಾನು ಬರ್ತೀನಿ. ಹ್ಞೂ ನಮಸ್ಕಾರ. ಇದ್ಯೋನ್ ಪುಟ್ಟಕ್ಕ, ಮಾತಾಡಂಗಿದ್ದಿದ್ರೆ ನೀನು ನಮ್ಮ ಮನೆಗೆ ಬರ್ಬೋದಿತ್ತು, ಇಲ್ಲ ನಾನು ನಿಮ್ಮ ಮನೆಗೆ ಬರಲ್ಲ ಅಂತಿದ್ನೆ. ಇಲ್ಲಿಗೆ ಯಾಕೆ ಕರೆದೆ? ಮನೆಯಾಗಾದರೆ ಮನಸ್ಸಾಗಿರೋದನ್ನು ಬಿಚ್ಚಿ ಮಾತಾಡೋಕ್ಕಾಗಕ್ಕಿಲ್ಲ ಅಮ್ಮವ್ರೆ. ಸರಿ, ಅದ್ಯೋನು ಅಂತ ಹೇಳು. ನಿಮಗೆ ಗೊತ್ತಿಲ್ಲದಿರೋ ವಿಷಯ ಯಾವುದೈತೆ ಅಮ್ಮವ್ರೆ? ಸಿರಿ ಸ್ನೇಹನ ಸ್ಯಾನ ಇಷ್ಟಪಡ್ತಾವನೆ. ಆ ಹುಡುಗಿನೂ ಈ ಇಸ್ಯ ಮಾತಾಡಕ್ಕೆ ಕರ್ದ್ಯಾ? ನಿಮ್ಮ ತಾವು ಹೇಳ್ದೆ ಇನ್ಯಾರು ತಾವು ಹೇಳ್ಬೇಕು ಅಮ್ಮರೆ? ನೋಡ್ ಪುಟ್ಟಕ್ಕ, ಈ ಇಸ್ಯದಾಗೆ ನೀನು ಸ್ಯಾನೆ ಮಾಡ್ತಿದ್ಯಾ? ಇಲ್ಲ ಅಮ್ಮವ್ರೆ, ಸಿರಿ ದಿಟ್ಟವಾಗ್ಲೂ ಆ ಹುಡುಗಿ ಕೆಲವ್ರ ಸಂಚು ನಿನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಪುಟ್ಟಕ್ಕ. ಈ ಸತ್ ಸುಳಿಗೆ ಸಿಕ್ಕಾಕೊಂಡು ಅದನ್ನೇ ಅಮೃತ ಅಂತ ನಂಬ್ಕೊಂಬಿಟ್ಟಿದೀಯೆ. ಇಲ್ಲ ಅಮ್ಮವ್ರೆ, ನೀವು ದಡ್ದಾಗ ನಿಂತು ನೋಡ್ತಾ ಇದ್ದೀರಿ, ಅದಕ್ಕೆ ಹಂಗೆ ಕಾಣಿಸ್ತಾರೆ. ನಾನು ಯಾವ ಸುಳಿಗೂ ಸಿಕ್ಕಾಕೊಂಡಿಲ್ಲ. ವಾಸ್ತವದ ಅರಿವು ನಂಗದೆ. ಆದರೆ ನನ್ಗೆ ಹಂಗೆ ಅನ್ನಿಸ್ತಾ ಇಲ್ವೇ? ನೀನು ಯಾರ್ದೋ ಸಂಚಿಗೆ ಬಲಿಯಾಗಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದೀಯಾ ಅನಿಸ್ತೈತೆ. ಇಲ್ಲ ಅಮ್ಮವ್ರೆ, ಕಣ್ಣಿಗೆ ಬಟ್ಟೆ ಕಟ್ಟಿದ್ರೂ ಅದರಿಂದ ಇರೋ ಪಿರುತಿನ ಕಾಣಲಾರ್ದಷ್ಟು ಕತ್ಲಾಗಿಲ್ಲ. ಈಗ ಏಳಕ್ಕೆ ಬರ್ತಿದ್ಯಾ ನೀನು? ಯಾರ್ದೋ ತೆಪ್ಪ ಆಲೋಚನೆಗೆ ತಿಟ್ವಾದ ಪಿರುತಿ ಬಲಿ ಆಗಬಾರ್ದಲ್ವೇ? ಅಂದರೆ ನಿನ್ನ ಮಾತಿನ ಅರ್ಥ? ಸಿರಿನೂ ಆ ಹುಡುಗಿನೂ ಒಬ್ರಿಗೊಬ್ರು ಶಾನ ಪಿರುತಿ ಮಾಡ್ತಾವ್ರೆ. ನಾವು ಬಯಸಿದ್ದು ಅದೇ ಅಲ್ವೇ? ನಾನು ಬಯಸಿದ್ದೋ ಇಲ್ಲ ನೀನು ಬಯಸ್ತಾ ಇರೋದ ಪುಟ್ಟಕ್ಕ? ನಾನು ನೀವು ಒಟ್ನಾಗೆ ಸಿರಿ ಮದುವೆ ಮಾಡ್ಕೊಂಡು ಈ ಒಂಟಿ ಜೀವನದಿಂದ ಆಚೆಗೆ ಬರಬೇಕು ಅಂತಲ್ವೇ ನಾವು ಅಂದ್ಕೊಂಡಿದ್ದು. ಅದಕ್ಕೆ ಈಗ ಏನು ಮಾಡಬೇಕು ಅಂತ ಹೇಳ್ತಿದ್ಯಾ? ನೀವು ಇಬ್ಬರು ತವನು ಹೊಸಿ ಮಾತಾಡಿರೆ ಇಬ್ಬರು ಪಿರುತನು ಉಸಿರಾಡ್ತದೆ ಅಮ್ಮವ್ರೆ. ಇಬ್ಬರು ಸಂದಾಕಿರ್ತಾರೆ. ಈಗ ನಾನು ಏನು ಮಾಡ್ತಿದ್ದೀನೋ ಅದೇ ಸಂದಾಕಿರೋದು ಪುಟ್ಟಕ್ಕ. ಈ ವಿಷಯ ಎಲ್ಲ ನಿಂಗೆ ತಿಳಿಯೋಕ್ಕಿಲ್ಲ, ಸುಮ್ಕೆ ಇದ್ಬಿಡು. ಇಲ್ಲ ಅಮ್ಮವ್ರೆ, ನೀವು ಈ ಇಸಿದಾಗೆ ಎಡವ್ತಾ ಇದ್ದೀರಿ. ಇದು ಸಿರಿ ಭವಿಷ್ಯದ ಪ್ರಶ್ನೆ. ಇದ್ರಾಗ ನೀವು ಹೊಸಿ ಯೋಚನೆ ಮಾಡಿ ತೀರ್ಮಾನ ತಗೊಳ್ಳೋದೇ ಒಳ್ಳೆಯದು. ಸ್ಯಾನೆ ಯೋಚನೆ ಮಾಡೆ ರಾಧನ್ ಅವನಿಗೆ ಕಟ್ಟಕ್ಕೆ ಹೊಂಟಿರೋದು. ಅಮ್ಮರೇ, ಜೋಡಿನ ನಾವು ಮಾಡೋದಲ್ಲ, ದ್ಯಾವ್ರ ಗಂಟಾಕೋದು. ಯಾರನ್ನ ಪಿರುತಿ ಮಾಡ್ತಾರೋ ಅವ್ರ ಜೊತೆ ಇದ್ರೆ ತಾನೇ ಜೀವನ ಸಂದಾಕಿರೋದು. ರಾಧನ್ನು ಅದ್ಯಾವ್ರೆ ಗಂಟ ಹಾಕವನೆ ಪುಟ್ಟಕ್ಕ. ರಾಧ ನಮ್ಮ ಮನೆನಾಗೆ ಬೆಳೆದಿರೋ ಹುಡುಗಿ. ಅವಳನ್ನ ಕಟ್ಕೊಂಡ್ರೆ ನಮ್ಮ ಕಂಟಿ ಸಂತಕ್ಕೆ ಇರ್ತಾನೆ. ರಾಧ ಕೆಟ್ಟವಳು ಅಂತ ನಾನು ಹೇಳ್ತಾ ಇಲ್ಲ ಅಮ್ಮವ್ರೆ, ಆದರೆ ಮನಸ್ಸಿಗೆ ಒಪ್ಪಿದ ಹುಡುಗಿ ವಿಷಯದ ಬಗ್ಗೆ ಮಾತಾಡ್ತೀವಿ. ನೀನು ಮಾತಾಡ್ತಿರೋದನ್ನ ನೋಡಿದ್ರೆ ಇದನ್ನೆಲ್ಲ ಯಾಕೋ ಆ ರಾಜ ನಿನಗೆ ಕಳಿಸವಳೆ ಅನಿಸ್ತಾ ಇದೆಯಲ್ಲ ಪುಟ್ಟಕ್ಕ? ಅಯ್ಯಯ್ಯೋ, ಇದ್ರಾಗೆ ಅವರೆಲ್ಲ ಯಾಕೆ ಬರ್ತಾರೆ? ನೋಡ್ ಪುಟ್ಟಕ್ಕ, ಈ ರಾಜಿ, ನಂಜವ್ವ, ಗಂಗಾದ್ರಪ್ಪ ಇವರೆಲ್ಲರೂ ಸೇರ್ಕೊಂಡು ನನ್ನ ಸೊಸೆ ಹೃದಯನ ನೆಪ ಮಾಡಿಕೊಂಡು ನನ್ನಿಂದ ಲಾಭ ಮಾಡ್ಕೊಳಕ್ ಹೊಂಟವ್ರೆ. ಹುಡುಗಿನ ನನ್ನ ಮಗನ ಗಂಟಾಕಕ್ಕೆ ಮತ್ಲತ್ತು ಮಾಡ್ತಾವ್ರೆ. ಇಲ್ಲ ಅಮ್ಮರೇ, ಇಲ್ಲ, ಹಿಂಗೆಲ್ಲ ಆಗಿರಕ್ಕಿಲ್ಲ. ಇದ್ರಾಗೇನೋ ಬ್ಯಾರೆ ಗೋಜ್ಲೆ ಅದೇ. ಯೋನ್ ಪುಟ್ಟಕ್ಕ ನಿನ್ನ ಮಾತಿನ ಅರ್ಥ? ಹಾಂ, ನೀನು ಹೇಳ್ತಿರೋದನ್ನ ಕೇಳ್ತಿದ್ರೆ ಇದನ್ನೆಲ್ಲ ನಾನೇ ಹುಟ್ಟಾಕೊಂಡು ಹೇಳ್ತೀವಿ ಅನ್ನೋಂಗೈತೆ. ಅಯ್ಯೋ ಹಂಗಲ್ಲ ಅಮ್ಮರೇ, ಈಗ ನೀವು ನನ್ನ ಒಳ್ಳೆತನನ ಯಾರಾದರೂ ಉಪಯೋಗ ಮಾಡ್ಕೊತಿರ್ಬೋದು ಅಂತಿರಲ್ಲ, ಹಂಗೆ ನಿಮ್ಮ ಒಳ್ಳೆತನನು
ಯಾರಾದ್ರೂ ದುರುಪಯೋಗ ಮಾಡ್ಕೊತಿರ್ಬೇಕಲ್ವೇ? ಪುಟ್ಟಕ್ಕ, ಸುತ್ತ 18 ಹಳ್ಳಿಗೆ ತೀರ್ಪು ಕೊಡೋಳು ನಾನು. ನಿನ್ನಂಗೆ ಮನೆ ಮೆಸ್ಸು ಮೆಸ್ಸು ಮನೆ ಅಂತ ಒಂದೇ ಕಡೆನಾಗಿರೋಳಲ್ಲ. 4-6 ಜನ ತವ ಮಾತಾಡಿ 10 ಊರು ಸುತ್ತಿ ಪ್ರಪಂಚ ತಿಳ್ಕೊಂಡ ಆಮ್ಯಾಗ ತೀರ್ಪು ಕೊಡೋಳು ನಾನು. ಅಂಥದ್ರಾಗೆ ನನ್ನೇ ಯಾಮಾರಿಸ್ತಾರಿಯೇ. ಕೆಲವೊಂದು ಕಿತ ಪಂಡಿತರ ಬಾಯಾಗೂ ಮಂತ್ರ ತೊದಲ್ತದೆ ಅಮ್ಮವ್ರೆ. ಎಲ್ಲ ಗೊತ್ತು ಅನ್ನೋರು ಒಂದೊಂದ್ಸಲ ಎಡವಿರ್ತಾರೆ. ಹಂಗಾರೆ ನನಗೆಲ್ಲ ಗೊತ್ತು ಅನ್ನೋ ಅಹಂಕಾರದಾಗೆ ನಾನು ಮೆರಿತೀವ್ನಿ ಅಂತಲೇ? ಅಯ್ಯೋ ಇಲ್ಲ ಅಮ್ಮವ್ರೆ, ನಾನು ಹಂಗೆ ಹೇಳ್ತಾ ಇಲ್ಲ. ಯಾಕೆ ಹಿಂಗೆ ಕೋಪ ಮಾಡ್ಕೋತೀರಿ? ಹೊಸ ನನ್ನ ಮಾತನ್ನ ಅರ್ಥ ಮಾಡ್ಕೇಳಿ. ನಾನು ಎಲ್ಲ ಅರ್ಥ ಮಾಡ್ಕೊಂಡಿರೋದಕ್ಕೆ ನಾನು ಈ ನಿರ್ಧಾರ ತಕೊಂಡಿರೋದು ಪುಟ್ಟಕ್ಕ. ಆ ಹುಡುಗಿ ಆಪ್ರೇಷನ್ನೇ ಆಗದೆ ಈಟೆಲ್ಲ ಸುಳ್ಳು ಹೇಳ್ಕೊಂಡು ನನ್ನ ಮಗನ ಯಾಮಾರ್ಸ್ಕೊಂಡು ಓಡಾಡ್ತಿದ್ರೆ ಅದನ್ನೆಲ್ಲ ನೋಡ್ಕೊಂಡು ನಾನು ಸುಮ್ಮನಿರ್ಲ? ಏನೋ ಆಪ್ರೇಷನ್ ಆಗಿಲ್ವೇ? ಎಂಥದ್ದು ಆಗಿಲ್ಲ. ನನ್ನ ಮಗನ ಕೈನಾಗೆ ತಾಳಿ ಕಟ್ಟಿಸ್ಕೊಂಡು ಅವನ ಹೆಂಡ್ರು ಅನ್ನಿಸ್ಕೊಂಡು ನಮ್ಮ ಮನೆ ಆಸ್ತಿ ಹೊಡೆಯೋ ಪಿಲಾನಾಟಯ್ಯ. ಅಮ್ಮವ್ರೆ, ಅದು ಯೋನರ ಇರಲಿ, ಸಿರಿ ಆ ಹುಡುಗಿನ ಪಿರೂತಿ ಮಾಡಿರೋದು ಸುಳ್ಳೇನು ಅಲ್ವಲ್ಲ? ಇದೆಯೋ ಒಂದು ಪುಟ್ಟಕ್ಕ, ನಾನು ಈಟೆಲ್ಲ ಹೇಳದ್ ಮ್ಯಾಕು ನೀನು ಮತ್ತೆ ಆ ಹುಡುಗಿ ಪರವಾಗಿ ಮಾತಾಡ್ತಿದ್ಯಲ್ಲ. ನಾನು ಯಾರ ಪರವಾಗೂ ಮಾತಾಡ್ತಾ ಇಲ್ಲ ಅಮ್ಮವ್ರೆ. ಸ್ನೇಹ ಶಾನ ಒಳ್ಳೆ ಹುಡುಗಿ. ನನ್ನ ಮಗಳ ಹೃದಯ ಅವಳ್ತ ಒಯ್ತೋ ಇಲ್ವೋ, ಆದರೆ ಸಿರಿ ಆ ಹುಡುಗಿನ ಶಾನ ಇಷ್ಟಪಟ್ಟವನೇ. ಅವರಿಬ್ಬರು ಮದುವೆ ಆಗೋದು ನ್ಯಾಯ ಅಂತ ನಂಗೆ ಅನ್ನಿಸ್ತಾ ಐತೆ. ಇದಕ್ಕೆ ಸಿರಿ ಒಪ್ಪಿಗೆನೂ ಐತೆ. ನೋಡ್ ಪುಟ್ಟಕ್ಕ, ನನ್ನ ಮಗನಿಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅನ್ನೋ ಅರಿವು ನನಗೆ ಸಂದಕೈತೆ. ನಮ್ಮ ಕಂಟಿ ಮಾತು ಹೊರಟಾಗಿರ್ಬೋದು, ಆದ್ರೆ ಅವ್ನ ಮನಸ್ಸು ಮಗಿ ನಂಗೆ. ಯಾರಾದರೂ ಒಂದು ತುತ್ತು ಅನ್ನ ಹಾಕಿ ತಲೆ ಬಗ್ಸ್ ಕುಂತ್ಕ ಅಂದರೆ ಮಂಡಿನೇ ಊರು ಕುಂತ್ಕೊಂತಾನೆ. ಅಂತ ಅವ್ನಿಗೆಲ್ಲರೂ ಸೇರ್ಕೊಂಡು ಮೋಸ ಮಾಡೋದನ್ನ ಮಾಡ್ಕೊಂಡು ಸುಮ್ಕಿರಕ್ಕೆ ನನ್ನ ಕೈನಾಗೂ ಆಗಕ್ಕಿಲ್ಲ. ಇದೇ ನಮ್ಮವ್ರೆ ಇವನ್ ನಿಮ್ಮ ಮಾತನ್ನ ಅರ್ಥ. ಅನ್ನ ಹಾಕಿ ಯಾಮಾರಿಸ್ತಾರೆ ಅಂತ ನನ್ನ ಸೇರಿಸ್ಕೊಂಡೆ ಅಂತ ಇದ್ರಿ. ನಿನ್ನೂ ಸೇರಿಸ್ಕೊಂಡು ಹೇಳ್ತಿಲ್ಲ ಪುಟ್ಟಕ್ಕ, ಎಲ್ರ ಬಗ್ಗೆನೂ ಹೇಳ್ತೀವ್ನಿ. ನನ್ನ ಮಗನ ಲಗ್ನ ದಿಸಿದಾಗೆ ಎಲ್ರೂ ಹೊಸಿ ದೂರ ಸರಿದ್ರೆ ಒಳ್ಳೇದು. ಸಿರಿ ನಿಮಗೆ ಮಗ ಆಗಿರ್ಬೋದು ಅಮ್ಮವ್ರೆ, ಅವ್ನು ನನಗೆ ಅಳಿಯ, ನನಗೂ ಮಗನ ಸಮಾನನೇ. ಅವನ ಬಗ್ಗೆ ನಮಗೂ ಕಾಳಜಿ ಅದೇ. ಸಂತೋಷ. ಆದರೆ ಅವ್ನ ಲಗ್ನ ದಿಸಿದಾಗೆ ತೀರ್ಮಾನ ನಂದೆ. ಅಲ್ಲ, ನಾನು ಹೇಳೋದು ನಿಮ್ಗೆ ಯಾಕೆ ಅರ್ಥನೇ ಆಯ್ತಿಲ್ಲ? ನೀವು ಆ ಹುಡುಗಿನ ಇನ್ನೊಂದು ಕಿತ್ತ ಕರೆದು ಮಾತಾಡಿ. ನಾನು ಹೇಳ್ತಿರೋದು ಆಗ ನಿಮಗೆ ಸರಿ ಅನಿಸ್ತದೆ. ಪುಟ್ಟಕ್ಕ, ಇದೇ ಇಸೆಯನ್ನ ಏಳಿ ಸುಮ್ಕೆ ನನ್ನ ತಲೆ ಕೆಡಿಸ್ಬೇಡ. ಆಮೇಲೆ ಈ ಇಸೆದಿಂದಾಗಿ ನಿನ್ನ ಸ್ನೇಹ ಕೇಳೋದು ನನಗಿಷ್ಟ ಇಲ್ಲ. ನೀವು ಯೋನೇ ಹೇಳಿ ಅಮ್ಮವ್ರೆ, ಸಿರಿ ಇಷ್ಟಪಟ್ಟು ಜೀವನ ಕೊಡಿಸೋ ಜವಾಬ್ದಾರಿ ನನ್ನ ಮ್ಯಾಗೂ ಅದೇ. ಅದನ್ನ ನನಗೆ ಬಿಟ್ಬಿಡು ಅಂತ ನಾನು ಹೇಳ್ದೆ ತಾನೆ. ರಾಧಾನೇ ನನ್ನ ಸೊಸೆ ಅಂತ ನಾನು ಈಗಾಗಲೇ ರಾಧಂಗೆ ಮಾತು ಕೊಟ್ಟಿವ್ನಿ. ನಾನು ಆಟೆ ಅಮ್ಮವ್ರೆ, ಸ್ನೇಹ ನಿಮ್ಮನೆ ಸೊಸೆ ಆಗೇ ಆಯ್ತಾಳೆ ಅಂತ ಗಂಗಾಧರಪ್ಪಂಗೆ ಮಾತು ಕೊಟ್ಟಿವ್ನಿ. ಯಾರನ್ನ ಕೇಳಿ ಮಾತು ಕೊಟ್ಟೆ? ಅಷ್ಟಕ್ಕೂ ನನ್ನ ಮಗನ ಲಗ್ನ ದಿಸಿಯದಾಗೆ ಮಾತು ಕೊಡಕ್ಕೆ ನೀನ್ ಯಾರು ಪುಟ್ಟಕ್ಕ? ನೋಡ್ಪುಟ್ಟಕ್ಕ, ಸುಮ್ಕೆ ಮಾತಿಗೆ ಮಾತು ಬೆಳೀತಾ ಹೋದ್ರೆ ಹಿಂಗೆ ಆಗೋದು. ಈ ಇಸಿಯದಾಗೆ ನೀನ್ ತಲೆ ಹಾಕದೆ ಹೋದ್ರೇನೆ ಒಳ್ಳೇದು. ಹಂಗೆ ಖಂಡಿತವನು ಏನು ಮಾತಾಡಕ್ ಹೋಗ್ಬೇಡ. ಅವನ್ಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅನ್ನೋದನ್ನ ತೀರ್ಮಾನ ಮಾಡಕ್ಕೆ ಅವ್ರು ಎತ್ತವ್ವ, ನಾನಿವ್.
ಆಹಾ, ಅತ್ತೆ ಪುಟ್ಟಕ್ಕಂಗೆ ಟಾಂಗ್ ಕೊಟ್ಟಿದ್ದು ನೋಡಿ ನನ್ನ ಹೊಟ್ಟೆ ತುಂಬೋಯ್ತು. ಸೂಪರ್ ಅತ್ತೆ ನೀವು. ಅಂತೂ ಇಂತೂ ನೀನು ಅನ್ಕಡಿದ್ನೆಲ್ಲ ಸಾಧಿಸ್ಬಿಟ್ಟೆ ರಾಧಾ. ಹೆಂಗೋ ನಿನ್ನ ದಾರಿ ಸಲೀಸಾಯ್ತು, ನಮ್ಮ ದಾರಿನೂ ಹಂಗೆ ಸಲೀಸಾಗ್ಬಿಟ್ರೆ ಅಟ್ಟೆ ಸಾಕು. ನಾನು ಸ್ವಲ್ಪ ದಿವಸ ವೆಯ್ಟ್ ಮಾಡಿ ನಂಜಮ್ಮ ಅವರೇ. ಕಂಟಿ ಮಾವ ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿದ್ಮೇಲೆ ಬಂಗಾರತ್ತೆ ಮನೆ ಯಜಮಾನಿ ಆಗ್ತೀನಿ. ಅದಾದ್ಮೇಲೆ ನಿಮ್ಮ ಎಲ್ಲ ಆಸೆಗಳನ್ನು ಈಡೇರಿಸ್ತೀನಿ. ರಾಧಾ, ಹೆಂಗಾರ ಮಾಡಿ ನನ್ನ ಪಂಚಾಯತಿ ಕುರ್ಚಿನಾಗ ಕೂರಾಗ ಮಾಡ್ಬಿಡು ರಾಧಾ. ಸಾಯವಾಗ್ಲೂ ನಿನ್ನ ಹೆಸರು ಹೇಳ್ಕೊಂಡೆ ಸಾಯ್ತೀನಿ. ಅಷ್ಟೇ ತಾನೇ, ಆಗುತ್ತೆ ಬಿಡಿ ನಂಜಮ್ಮ ಅವರೇ. ಹಾಂ, ಯಾವುದನ್ನ? ನಾನು ಸಾಯೋದನ್ನ ಅಲ್ಲ ಕುರ್ಚಿ ಮೇಲೆ ಕೂತ್ಕೊಳ್ಳೋದನ್ನ? ಅಯ್ಯಯ್ಯೋ, ಸಾಯೋದಲ್ಲ, ಕುರ್ಚಿ, ಪಂಚಾಯತಿ ಕುರ್ಚಿ ಮೇಲೆ ಕೂತ್ಕೊಳ್ಳೋದು. ರಾಧಾ, ಆಟ ಮಾತ್ರ ಅಲ್ಲ, ನಿಮ್ಮ ಅತ್ತೆನ ಬುಟ್ಟಿಗೆ ಹಾಕೊಂಡು ಆ ಪುಟ್ಟಕ್ಕನ ಊರ್ ಬಿಟ್ಟು ಓಡಬೇಕು. ಹಂಗೆ ಮಾಡ್ಬೇಕು ನೀನು. ಈಗಾಗಲೇ ಅವರಿಬ್ಬರ ಮಧ್ಯೆ ಸಣ್ಣದಾಗೆ ಕಿಡಿ ಹಚ್ಕೊಂಡಿದ್ದಾರೆ ಅಜ್ಜಿಯವರೇ. ಅದಕ್ಕೆ ತುಪ್ಪ ಸುರಿದು ಅದನ್ನ ಹೆಚ್ಚಿಗೆ ಮಾಡೋದೇನೋ ದೊಡ್ಡ ವಿಷಯ ಅಲ್ಲ. ನೋಡ್ರಾದ, ಇದೆಲ್ಲ ಆಗ್ಬೇಕು ಅಂತಂದ್ರೆ ಆ ಕಂಟಿನ ನಿನ್ ಬುಟ್ಟಿಗೆ ಹಾಕಬೇಕು. ಅದು ನೀವು ನನಗೆ ಹೇಳ್ಕೊಡ್ತಿದ್ದೀರಾ? ಅದು ಸರಿ. ನನ್ನ ಮದುವೆ ಆದಮೇಲೆ ಕಂಟಿ ಮಾವ ನನ್ನನ್ನು ಬಿಟ್ಟು ಬೇರೆ ಎಲ್ಲಿಗೂ ಹೋಗಬಾರ್ದು. ಆ ಥರ ಸೆರ್ಗಲ್ಲಿ ಗಂಟು ಹಾಕೊಂಡು ಇಟ್ಕೊಳ್ತೀನಿ. ಹೆಂಗೂ ಸಂಸಾರದಿಂದ ದೂರ ಆದ ಹುಡುಗ, ನೀನು ಮದುವೆ ಆದ್ಮೇಕೆ ನಿನ್ನ ಮಾತು ಕೇಳ್ತಾನೆ ಬಿಡು. ಏ, ಆ ಕೋದ್ ನನ್ನ ಮಗನ ನಂಬಕ್ಕಾಗಕ್ಕಿಲ್ಲ. ಒಂಥರ ಅವನು ಈ ನಾಗರಾವಿದ್ದಂಗೆ. ಬಿಡು ರಾಜಿ, ಎಂಥ ನಾಗರವೇ ಆದ್ರೂ ಹೆಂಡತಿ ಊದೋ ಪುಂಗಿಗೆ ತಲೆ ಆಡಿಸ್ಲೇಬೇಕು. ನನಗಂತೂ ನಮ್ಮ ಅತ್ತೆ ಮದ್ವೆ ಕಾರ್ಯ ಶುರುವಾಗ್ಲಿ ಅಂತ ಹೇಳಿದ ಕೂಡಲೇ ಕುಣಿಯೋ ಅಷ್ಟು ಖುಷಿ ಆಗೋಯ್ತು. ಅತ್ತೆನ ಬುಟ್ಟಿಗೆ ಹಾಕೊಂಡು ನನಗೆ ಹೇಗ್ ಬೇಕೋ ಹಾಗೆ ಗ್ರ್ಯಾಂಡ್ ಆಗಿ ಮದ್ವೆ ಮಾಡಿಸ್ಕೊತೀನಿ. ಹುಷಾರಾದ, ಆ ಪುಟ್ಟಕ್ಕ ಒಂಥರ ಅಂಟಿದ್ದಂಗೆ. ಆ ಬಂಗಾರಮ್ಮ ಬಿಟ್ರು ಅವಳು ಬಿಡಕ್ಕಿಲ್ಲ. ಅತ್ತೆ ಆಗ್ಲೇ ಆ ಪುಟ್ಟಕ್ಕವ್ರನ್ನ ದೂರ ಇಟ್ಟಾಯ್ತು ರಾಜಿಯವ್ರೆ. ಇನ್ನೇನಿದ್ರು ನಾನು ನಮ್ಮತ್ತೆ ಅಷ್ಟೇ. ಆಮ್ಯಾಕೆ ನಿಮ್ಮ ಅತ್ತೆಗೆ ನನ್ನ ಮೇಲೆ ಹೊಸಿ ಕೋಪ ಐತೆ. ಯಾಕಾದ್ರೂ ಮಾಡಿ ಅದನ್ನ ದೂರ ಮಾಡುರಾದ. ಮದುವೆ ಒಂದಾಗ್ಲಿ ಇರಿ ರಾಜಿಯವ್ರೆ, ಆಮೇಲೆ ನಮ್ಮತ್ತೆ ನಾನು ಹಾಕೋ ತಾಳಕ್ಕೆ ಕುಣಿಬೇಕು. ಹಾಗೆ ಮಾಡ್ತೀನಿ. ನೀನು ಆ ಬಂಗಾರಮ್ಮನ ಕುಣಿಸ್ತೀಯೋ ಮಲಗಿಸ್ತೀಯೋ, ನಂಗಂತೂ ಪಂಚಾಯತಿ ಕುರ್ಚಿ ಸಿಗ್ತದೆ. ನಂಗಂತೂ ಪುಟ್ಟಕ್ಕನ ಮನೆ ಮೆಸು ಎರಡು ಸಿಗ್ತದೆ. ನನಗೆ ನಮ್ಮ ಮಾವ ಸಿಗ್ತಾನೆ. ಸರಿ ಸರಿ ಆಯ್ತು. ಮದ್ವೆ ಪ್ರಿಪ್ರೇಷನ್ಸ್ ಅಂತ ತುಂಬಾ ಕೆಲ್ಸಗಳಿದೆ, ನಾನು ಇನ್ನು ಹೊರಡ್ತೀನಿ. ಆಯ್ತಾ ರಾಧಾ? ಏನು ಸ್ವೀಟಾ? ತಗೊಳ್ಳಿ, ನಿಮ್ಗೆ ಅಂತಾನೆ ತಂದಿರೋದು, ತಿನ್ಕೊಳ್ಳಿ. ಅಂತೂ ನಂಜಮ್ಮ, ಈಟು ದಿನ ಕಾದಿದ್ದಕ್ಕೆ ಒಳ್ಳೆ ಫಲನೇ ಸಿಕ್ತು. ರಾಜಿ, ಇನ್ನು ಮುಂದಕ್ಕೆ ಊರು ತುಂಬ ನಮ್ದು ದರ್ಬಾರು. ಅದಕ್ಕೂ ಸಿಕ್ತೀನಿ. ಬೇಡ ಬೇಡ, ನೀರಂತೀನಿ. ಇದೇನಮ್ಮ ಇನ್ನು ಹೀಗೆ ಕೂತಿದ್ಯಾ? ಅಲ್ಲಮ್ಮ, ಗಂಡಿನ ಕಡೆಯವ್ರು ಬರೋ ಹೊತ್ತಾಯ್ತು, ಎದ್ದು ರೆಡಿ ಆಗೋ ಬೇಗ. ಅಣ್ಣ, ನೀನು ಹೋಗು, ನಾನು ಅವಳನ್ನ ತಯಾರಿ ಮಾಡ್ಕೊಂಡು ಕರ್ಕೊಂಬರ್ತೀನಿ. ಹೋಗು ನೀನು. ಸರಿ. ನೋಡ್ ಸ್ನೇಹ, ನಿಂಗೆ ನನ್ನ ಮ್ಯಾಗ ಕೋಪ ಐತೆ ಅಂತ ನಂಗೆ ತಿಳಿದೈತೆ. ಆದರೆ ಎಣ್ಣಾಗ ಹುಟ್ಟಿದ್ಮೇಲೆ ಎತ್ತವ್ರಿಗೆ ಖುಷಿ ಪಡೋ ಹಂಗೆ ಇರಬೇಕಲ್ವಾ? ಆಟಕ್ಕೂ ಈಟೆಲ್ಲ ನಿಮ್ಮ ಅಪ್ಪಯ್ಯ ಯಾಕೆ ಮಾಡ್ತಿರೋದು ಹೇಳು? ನಿನ್ನ ಕೂಸಿಗೋಸ್ಕರನೇ ಅಲ್ವಾ? ನಮ್ಮಪ್ಪ ಇದನ್ನೆಲ್ಲ ಅವ್ರಾಗೆ ಮಾಡ್ತಿಲ್ಲ, ಇದೆಲ್ಲ ನಿಮ್ಮ ಕುಮ್ಮಕ್ಕು.